ಕಿಶೋರ್ ನಾರಾಯಣ್ ಅಂತಾರಾಷ್ಟ್ರೀಯ ವಿಶ್ಲೇಷಕರು ನಮ್ಮ ಜೊತೆ ದೂರವಾಣಿ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಕೇಳಿಸ್ತಾ ಇದೆ ಮೇಡಮ್. ಇದು ತುಷ್ಟೀಕರಣದ ರಾಜಕೀಯನ ಅಂತ ಮೇಲ್ನೋಟಕ್ಕೆ ಭಾಸವಾಗುತ್ತೆ ಇವರ ಸ್ಟೇಟ್ಮೆಂಟ್ಗಳು. ಒಂದ್ ಕಡೆ ಹಂಗ್ ಮರುಕ ವ್ಯಕ್ತಪಡಿಸ್ತಾರೆ, ಇನ್ನೊಂದ್ ಕಡೆ ಕಣ್ಣಿದ್ದು ಕುರುಡು ಕಿವಿದ್ದು ಕಿವಿಡು ರೀತಿಯಲ್ಲಿ ವರ್ತಿಸ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ನಿಮ್ಮ ಒಪಿನಿಯನ್ ಸರ್ ಇದಕ್ಕೆ? ನೀವ್ ಹೇಳ್ತಿರೋದು ಅಕ್ಷರಶಃ ನಿಜ ಅಂತಾನೆ ಅನ್ಸತ್ತೆ ಮೇಲ್ನೋಟಕ್ಕೆ. ಯಾಕೆಂದ್ರೆ ಬೇರೆ ಯಾವ ವಿಚಾರದಲ್ಲೂ ಏನು ಹೇಳದೇ ಇರುವಂತವ್ರು ಈಗ ಒಮ್ಮೆಲೆ ಒಂದು ಸಂಪಾದಕೀಯ ಒಂದು ಅಂಕಣ ಬರೆದ್ಬಿಟ್ಟು ಅದರಲ್ಲಿ ಈ ರೀತಿ ಕೇವಲ ಪ್ಯಾಲೆಸ್ಟೈನ್ ವಿಚಾರವಾಗಿ ಒಂದು ಅರ್ಧ ಪುಟದಷ್ಟು ಸಂಪೂರ್ಣವಾಗಿ ಬರೆದಿದ್ದಾರೆ ಅಂದ್ರೆ ಈಗ ಯಾಕೆ ಬರ್ದಿದ್ದಾರೆ, ಇದರ ಹಿಂದೆ ಅಡಗಿರೋ ಕಾರಣ ಏನು, ಹಿಗ್ಗಾಮುಗ್ಗ ನಮ್ಮ ದೇಶದ ಸರ್ಕಾರವನ್ನು ಯಾಕೆ ಹೀಗೆ ತರಾಟೆಗೆ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ರೀತಿ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಅಲ್ಲ, ಇದು ಇಸ್ರೇಲ್ ಮತ್ತೆ ಪ್ಯಾಲೆಸ್ಟೈನ್ ನಡುವೆ ನಡೀತಿರೋ ಯುದ್ಧ ಅಲ್ವಾ, ಅಲ್ಲಿ ಹಮಾಸ್ ನವ್ರು ಮಾಡಿದ ಕುಕೃತ್ಯಕ್ಕೆ ಅವರು ಪ್ರತಿ ದಾಳಿಯಾಗಿ ಮಾಡಿದ್ದಂಥದ್ದಲ್ವಾ, ಹಾಗಾಗಿ ಇದು ನಮಗೆ ನೇರವಾಗಿ ಏನು ಸಂಬಂಧ ಇಲ್ಲದೆ ಇರುವಂತ ವಿಷಯ ಅಲ್ವಾ ಅನ್ನೋದು ಎಲ್ಲರಿಗೂ ಕಾಡುವಂತಹ ಪ್ರಶ್ನೆನೆ. ಟೂ ಸ್ಟೇಟ್ ಪಾಲಿಟಿಕ್ಸ್ ಅಥವಾ ನಮ್ಮ ರಾಜತಾಂತ್ರಿಕ ನಡೆ ಇಂಥ ವಿಚಾರಗಳಲ್ಲಿ ಹೆಂಗಿದೆ ಸರ್? ಇಲ್ಲ, ಸಾಮಾನ್ಯವಾಗಿ ನೋಡೋದಿದ್ರೆ ಭಾರತ ಇಂಥದ್ರಲ್ಲಿ ತಟಸ್ಥವಾದ ನಿಲುವನ್ನೇ ಪಡೆಯುತ್ತೆ. ಅಂದ್ರೆ ಇಷ್ಟು ದಿನದವರೆಗೆ, ಇಷ್ಟು ವರ್ಷಗಳವರೆಗೆ ವಿಶ್ವಸಂಸ್ಥೆ ಯಾವಾಗ್ಲೂ ಒಂದು ರೀತಿಯ ಮುನ್ನಡೆಯಲ್ಲೇ ಇರ್ತಾ ಇತ್ತು, ಅದೇ ಎಲ್ಲವನ್ನು ನೋಡ್ಕೊಳ್ತಾ ಇತ್ತು. ಈಗ ಕಳೆದ ಒಂದು 4-5 ವರ್ಷದಿಂದ ವಿಶ್ವಸಂಸ್ಥೆ ಸ್ವಲ್ಪ ಯಾಕೋ ಹಿನ್ನೆಲೆಗೆ ಜರುಗಿದೆ ಅಂತಾನೆ ಅನ್ಸತ್ತೆ. ಹಾಗಾಗಿ ವಿಶ್ವಸಂಸ್ಥೆಯಲ್ಲಿ ಭದ್ರತಾ ಮಂಡಳಿಯಲ್ಲಿ ಏನೇ ಮೀಟಿಂಗ್ಗಳು ನಡೆದ್ರು ಅಲ್ಲಿ ಇಸ್ರೇಲಿಗೆ ಏನಾದ್ರೂ ಚಿಮಾರಿ ಹಾಕುವ ರೀತಿಯಲ್ಲಿ ಏನಾದ್ರೂ ಒಂದು ನಿರ್ಣಯ ಪ್ರಸ್ತಾವ ಏನಾದ್ರೂ ಮುಂದೆ ಬಂದ್ರು ಆಗ ಅದಕ್ಕೆ ವಿರುದ್ಧವಾಗಿ ವೀಟೋ ಅಂತ, ಅಂದ್ರೆ ನೆಗೆಟಿವ್ ವೋಟ್ ಅಂತ ಏನ್ ಹೇಳ್ತೀವಿ, ಆ ರೀತಿಯ ವೀಟೋವನ್ನ ಅಮೆರಿಕ ಯಾವಾಗ್ಲೂ ಹಾಕೊಂಡೇ ಬಂದಿದ್ದಾರೆ ಮೊದಲಿನಿಂದ. ಅದೇ ರೀತಿ ಪ್ಯಾಲೆಸ್ಟೈನ್ ವಿರುದ್ಧ ಏನಾದ್ರೂ ನಿರ್ಣಯ ಪ್ರಸ್ತಾವ ಏನಾದ್ರೂ ಇದ್ರೆ ಆವಾಗ್ಲೂ ರಷ್ಯಾದವರು ಅಥವಾ ಚೀನಾದವರು ಯಾರಾದ್ರೂ ವೀಟೋ ಹಾಕೊಂಡೇ ಬಂದಿದ್ದಾರೆ. ಆದ್ರೆ ಭಾರತ ದೇಶಗಳ ವಿಚಾರದಲ್ಲಿ, ದೇಶದ ಹೆಸರು ಪ್ರಸ್ತಾವ ಆಗಿರೋ ವಿಚಾರದಲ್ಲಿ ಯಾವತ್ತಿಗೂ ಒಂದು ರೀತಿಯ ಡೈರೆಕ್ಟ್ ವೋಟ್ ಅನ್ನ ಯಾವತ್ತೂ ಮಾಡಿಲ್ಲ. ಇವರ ವಿರುದ್ಧವಾಗಾಗ್ಲಿ ಅಥವಾ ಇವರ ಪರವಾಗಾಗ್ಲಿ ಯಾವತ್ತೂ ಮಾಡಿಲ್ಲ. ಯಾವಾಗ್ಲೂ ತಟಸ್ಥವಾದಂತಹ ಒಂದು ನಿಲುವನ್ನೇ ಪಡ್ಕೊಂಡಿದೆ. ಅಂದ್ರೆ ಉದಾಹರಣೆಗೆ ಈಗ ಏನಾದ್ರೂ ಇಸ್ರೇಲ್ ವಿರುದ್ಧ ಒಂದು ನಿರ್ಣಯ ಪ್ರಸ್ತಾವ ಏನಾದ್ರೂ ನಡೆದ್ರೆ ಭದ್ರತಾ ಮಂಡಳಿಯಲ್ಲಿ, ಆಗ ಭಾರತ ಹೆಚ್ಚು ಕಡಿಮೆ ಯಾಕೋ ಇದು ತಟಸ್ಥವಾದ ನಿಲುವನ್ನೇ ಪಡೆಯುತ್ತೆ, ಅಂದ್ರೆ ಅಬ್ಸ್ಟೈನ್ ಮಾಡುತ್ತೆ ವೋಟಿಂದ ಅಂತಾನೆ ಅನಿಸ್ತಿದೆ. ಇದು ಈಗಿನ ಬಿಜೆಪಿಯ ನರೇಂದ್ರ ಮೋದಿ ಅವರ ಸರ್ಕಾರ ತೆಗೆದುಕೊಂಡಿರುವಂತ ನಿರ್ಧಾರ ಅಂತೇನಲ್ಲ. ಮೊದಲಿನಿಂದಾನು ಭಾರತ ಯಾವಾಗ್ಲೂ ತಟಸ್ಥವಾದಂತ ನಿಲುವನ್ನೇ ಇಟ್ಕೊಂಡು ಬಂದಿದೆ. ಇದೇ ನಮ್ಮ ದೇಶದ ವಿದೇಶಾಂಗ ನೀತಿ ಒಂದು ರೀತಿಯಲ್ಲಿ ವಿಶ್ವಸಂಸ್ಥೆಯಲ್ಲಿ. ಹಾಗಾಗಿ ರಾಜತಾಂತ್ರಿಕ ನಡೆ ಅಥವಾ ವಿದೇಶಾಂಗ ನೀತಿ, ಭಾರತದ ಸ್ಟ್ಯಾಂಡ್ ಈ ಯುದ್ಧದ ಪರಿಸ್ಥಿತಿಯಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರಿ. ಬಟ್ ಇಂಥ ಟೈಮ್ನಲ್ಲಿ ವಿದೇಶ ಪ್ರವಾಸ ಬೇಕಾ ಅಂದ್ರೆ ಅದು ಬಹುಶಃ ಅಸಂಬದ್ಧ ಪ್ರಶ್ನೆ ಆಗುತ್ತೆ. ವಿದೇಶ ಪ್ರವಾಸ ಮಾಡ್ಲಿಕ್ಕೆ ಏನ್ ಸಂಬಂಧ ಅಂತ. ಆದ್ರೆ ಇಸ್ರೇಲಿಗೆ ವಿದೇಶ ಪ್ರವಾಸ ಹೋಗಿರೋದು ಬೇರೆ ರೀತಿಯ ಮೆಸೇಜ್ ಪಾಸ್ ಆಗ್ತದಾ ಸರ್? ಇದನ್ನು ನಾವು ಯೋಚನೆ ಮಾಡ್ಬೇಕಾಗ್ತದಾ? ಮಾಡೋಣ, ಇದ್ರ ಬಗ್ಗೆನೇ ಮಾತಾಡೋಣ. ಅಲ್ಲಿ ಸೋನಿಯಾ ಗಾಂಧಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಯುದ್ಧದ ಕಾರ್ಮೋಡದ ನಡುವೆ ಅನ್ನೋ ರೀತಿ ಬಿಂಬಿಸಿದ್ದಾರೆ. ಅಂದ್ರೆ ಏನರ್ಥ, ಯುದ್ಧ ಆಗ್ಲೇ ನಡೀತಾ ಇತ್ತು, ಯುದ್ಧ ಪ್ರಾರಂಭ ಆಗಿತ್ತು, ಯುದ್ಧ ನಡೀತಿರುವಾಗ ನೀವು ಇಸ್ರೇಲಿಗೆ ಹೋಗಿದ್ರಿ ಅನ್ನೋ ರೀತಿ ಬಿಂಬಿಸಿದ್ದಾರೆ. ಅದು ಅಕ್ಷರಶಃ ಸುಳ್ಳು. ಮೋದಿಯವರು ಎಲ್ಲಿಯವರೆಗೆ ಇಸ್ರೇಲ್ ಅಲ್ಲಿ ಇದ್ರು, ಮೋದಿಯವರು ಎಲ್ಲಿಯವರೆಗೆ ಇಸ್ರೇಲ್ನಿಂದ ಹಿಂತಿರುಗಿರ್ಲಿಲ್ಲ, ಅಲ್ಲಿಯವರೆಗೆ ಯುದ್ಧ ಪ್ರಾರಂಭ ಆಗಿರ್ಲಿಲ್ಲ. ಯುದ್ಧ ಪ್ರಾರಂಭ ಆಗಿದ್ದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಸ್ರೇಲಿಂದ ಹಿಂತಿರುಗಿ ಭಾರತಕ್ಕೆ ಸುರಕ್ಷಿತವಾಗಿ ತಲುಪಿದ ನಂತರವೇ ಹೊರತು ಯುದ್ಧ ಪ್ರಾರಂಭ ಆಗಿದ ನಂತರ ನಮ್ಮ ಪ್ರಧಾನಿ ಅಲ್ಲಿಗೇನು ಹೋಗಿರ್ಲಿಲ್ಲ. ಹಾಗಾಗಿ ಇದೊಂದು ಡೇಟಾ ತಪ್ಪು, ಫ್ಯಾಕ್ಚುಲಿ ಯಾಕೋ ತಪ್ಪಿದ ಎಡವಿದ್ದಾರೆ ಸೋನಿಯಾ ಗಾಂಧಿ ಅವರು ಅಂತ ನನ್ಗೆ ಅನ್ಸುತ್ತೆ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಸರ್. ಎಷ್ಟೊತ್ತು ನಿಮ್ಮ ಅದ್ಭುತವಾದಂತಹ ಸಮಯವನ್ನು PNS ವಿಸ್ತಾರ ಜೊತೆ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್ ಈ ವಿಶ್ಲೇಷಣೆಗೆ.